ರಾಹುಲ್ ಗಾಂಧಿ ಅವರು ನೇರವಾಗಿ ಆರೋಪವನ್ನ ಮಾಡ್ತಾ ಇರುವಂತದ್ದು ಬಿಜೆಪಿ ಮತ್ತು ಚುನಾವಣಾ ಆಯೋಗದ ಮೇಲೆ. ಚುನಾವಣಾ ಆಯೋಗ ಬಿಜೆಪಿ ಜೊತೆ ಕೈ ಜೋಡಿಸಿ ಈ ರೀತಿಯ ನಕಲಿ ಮತದಾನ ಅಥವಾ ಮತಗಳ್ಳತನ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ. ಇಡೀ ಈ ಮತದಾನ ಪ್ರಕ್ರಿಯೆಯನ್ನು ಕೊಲ್ಯಾಪ್ಸ್ ಮಾಡಲಿಕ್ಕೆ, ಧ್ವಂಸ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ ಅನ್ನೋದು ರಾಹುಲ್ ಗಾಂಧಿ ಅವರ ಆರೋಪ. ಹಾಗಾದ್ರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಬಿಜೆಪಿ ವಕ್ತಾರರು? ಗೋವಿಂದರಾಜು ಸರ್ ನೋಡಿ, ರಾಹುಲ್ ಗಾಂಧಿ ಅವರು ನೇರವಾಗಿ ಹಿಟ್ ಮಾಡ್ತಿರೋದು ಬಿಜೆಪಿಯ ಮೇಲೆ. ಬಿಜೆಪಿನೇ ಈ ರೀತಿಯಾಗಿ ಮತಗಳ್ಳತನ ಮಾಡ್ತಾ ಇದೆ ಅಂತ. ಸರ್, ಈ ದೇಶದಲ್ಲಿ ಕಾಂಗ್ರೆಸ್ಸು ಕೂಡ ಸುಮಾರು 50 ವರ್ಷಗಳ ಕಾಲ ಇದೇ ಆಡಳಿತ ವ್ಯವಸ್ಥೆಯಲ್ಲಿ ಅವರು ಕೂಡ ಅಧಿಕಾರವನ್ನು ಚುಕ್ಕಾಣಿ ಹಿಡ್ದು ಇಡೀ ದೇಶದ ಜನತೆಗೆ ಒಂದು ಎಲ್ಲ ಒಂದು ಕಡೆ ರೀತಿ ಕೆಲಸ ಮಾಡ್ಕೊಂಡು ಬಂದಿರೋದು ಉದಾಹರಣೆಗಳು ನಾವು ನೋಡಿದ್ದೀವಿ. ಆದರೆ ರಾಹುಲ್ ಗಾಂಧಿ ಅವರಿಗೆ ಎಲ್ಲ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ಸು ಎಲ್ಲ ಕಡೆನೂ ಸೋಲಾಗ್ತಾ ಇರೋದ್ರಿಂದ ಭವಿಷ್ಯ ನನಗನ್ಸುತ್ತೆ ಎಲ್ಲ ಒಂದು ಕಡೆ ಹುಚ್ಚರು ಥರ ಇವತ್ತು ರಾಹುಲ್ ಗಾಂಧಿಯವರು ಮಾತಾಡೋಕೆ ಹೊರಟಿದ್ದಾರೆ. ಭವಿಷ್ಯ ಯಾವುದೇ ಒಂದು ಸಾಂವಿಧಾನಿಕ ಸಂಸ್ಥೆ ಎಲ್ಲ ಒಂದು ಕಡೆ ಇಡೀ ದೇಶದಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಚುನಾವಣೆ ನಡೆಸ್ಕೊಡ್ತಾ ಇರಬೇಕಾದ್ರೆ ಎಲ್ಲ ಒಂದು ಕಡೆ ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಿದೆಯಲ್ಲ, ಬಹಳ ಆಶ್ಚರ್ಯವಾಗಿ ಕಾಣ್ತಾ ಇದೆ. ಯಾಕೆಂದ್ರೆ ಪ್ರಶ್ನೆ ಮಾಡಲೇಬಾರ್ದಾ? ನೋಡಿ ಮಿಸ್ಟರ್ ವಾಸುದೇವ್ ಮೂರ್ತಿ ಅವರೇ, ಪ್ರಶ್ನೆ ಮಾಡಲೇಬಾರ್ದಾ? ನನ್ನ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಳ್ರಿ, ಡೆಕೋರಂ ಇಟ್ಕೊಳ್ರಿ, ಮಾತಾಡ್ಬಿಡಿ. ಅವ್ರು ಮಾತಾಡಿ, ನೀವು ಟೈಮ್ ಕೊಟ್ಟಿದ್ದಾರೆ, ನೀವು ಆಮೇಲೆ ಮಾತಾಡಿ. ಅವ್ರು ಮಾತಾಡ್ಲಿ, ನೀವು ರಾಹುಲ್ ಗಾಂಧಿ ಇಲ್ಲ ಮೂರ್ತಿ ಸರ್, ಅವ್ರು ಮಾತಾಡ್ಲಿ, ಅವ್ರು ಮಾತಾಡಕ್ ಬಿಡಿ, ಆಮೇಲೆ ಮಾತಾಡಿ. ಒಂದು ಚುನಾವಣಾ ಆಯೋಗಕ್ಕೆ ಏನಾದರೂ ತಪ್ಪು ನಡೆದಿದ್ರೆ ಖಂಡಿತವಾಗ್ಲೂ ಪ್ರಶ್ನೆ ಮಾಡೋಕ್ಕೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅವಕಾಶ ಇದೆ. ಅದು ಪ್ರಶ್ನೆ ಮಾಡೋದ್ರಲ್ಲಿ ನಾವು ಇದೇ ಇಲ್ಲ. ಆದರೆ ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ನಾನು ಯಾವ ರೀತಿಯಾದ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ, ಅದು ಸೂಕ್ತವಾದ ದಾಖಲೆ ಇಟ್ಕೊಬೇಕು. ಎಲ್ಲಿ ತಪ್ಪಾಗ್ತಾ ಇದೆ, ಯಾವ ರೀತಿ ತಪ್ಪಾಗಿದೆ ಅಂತೇಳಿ ಇಡೀ ದೇಶದ ಜನತೆ ಮುಂದೆ ಒಪ್ಕೊಳೋ ರೀತಿಯಲ್ಲಿ ಹೇಳೋವಂಥದ್ದಾಗಬೇಕು. ಅದ್ರ ಜೊತೆಯಲ್ಲಿ ಸಂವಿಧಾನದ ಕೆಳಗಡೆನೆ ನಾವೆಲ್ಲ ಇವತ್ತು ಆಡಳಿತ ನಡೆತಾ ಇರ್ತಕ್ಕಂಥದ್ದು. ತಪ್ಪು ಕಂಡಾಗ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ನ್ಯಾಯಾಲಯ ಇದೆ, ಹೋಗ್ಬೋದು, ಪ್ರಶ್ನೆ ಮಾಡ್ಬೋದು, ಈ ಥರ ತಪ್ಪಾಗಿದೆ, ಕ್ರಮ ಜರುಗಿಸಿ ಅಂತ ಕೇಳೋವಂಥ ಪ್ರಶ್ನೆ ಮಾಡಲಿ, ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಆದರೆ ರಾಹುಲ್ ಗಾಂಧಿ ಅವರು ಇವತ್ತು ಯಾವ ರೀತಿ ಪ್ರಶ್ನೆ ಮಾಡಕ್ಕೆ ಹೊರಟಿದ್ದಾರೆ? ಇವತ್ತು ಇರ್ತಕ್ಕಂಥ ಕರ್ನಾಟಕದಲ್ಲಿ 28 ಸೀಟಲ್ಲಿ ಬರೀ 9 ಗೆದ್ದಿದ್ದೀವಿ. ಯಾಕೆ ಹಂಗೆ ಅನಿಸ್ತಾ ಇದೆ 9 ಗೆದ್ದಿದ್ದೀವಿ ಅಂತ? ಅಂದರೆ ಇವ್ರಿಗೆ ಎಲ್ಲಿ ಸೋಲಾಗ್ತಾ ಇದೆ, ಈ ರೀತಿಯ ಪ್ರಶ್ನೆ ಉದ್ಭವ ಯಾಕೆ ಆಗ್ತಾ ಇದೆ? ಗೆದ್ದಿರೋ ಜಾಗದಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಯಾಕೆ ಪ್ರಶ್ನೆ ಉದ್ಭವ ಆಗ್ತಾ ಇಲ್ಲ? ಅದೇ ರೀತಿ ಇವತ್ತು ಹೇಳ್ತಾ ಇದ್ರಿ ಮಹದೇವಪುರದಲ್ಲಿ ಸುಮಾರು ಏನು 1 ಲಕ್ಷ ಚಿಲ್ಲರೆ ಅಷ್ಟು, ಸುಮಾರು 1,14,000 ಲೀಡ್ ಬಂದಿದೆ. ಅದೇ ರೀತಿ ಸರ್ವಜ್ಞನಗರದಲ್ಲಿ 74,000 ಲೀಡ್ ಬಂತಲ್ಲ ಸರ್, ಅದೇ ಹೇಗೆ ಬಂತಾಗಾದ್ರೆ? ಸರ್ವಜ್ಞನಗರ ಅದೇ ಚುನಾವಣಾ ವ್ಯವಸ್ಥೆ, ಅದೇ ಚುನಾವಣಾ ಅಧಿಕಾರಿಗಳು, ಅದ್ರ ಜೊತೆಯಲ್ಲಿ ಸರ್ ನಾನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದು ಬೂತ್ನಲ್ಲಿ ಒಂದು ವೋಟಿಂಗ್ ಪ್ಯಾಟರ್ನ್ ಇರಬೇಕಾದಾಗ 3 ಪಕ್ಷ ಇಲ್ಲ 4 ಪಕ್ಷ ಇದೆ, 4 ಪಕ್ಷದ ಒಂದು ಪ್ರತಿನಿಧಿ ಕೂರಿಸಿರ್ತಾರೆ. ಯಾಕೆ ಕೂರಿಸಿರ್ತಾರೆ? ಅಲ್ಲಿ ಆ ಮತಪಟ್ಟಿಯಲ್ಲಿ ಈ ಪರಿಷ್ಕರಣೆ ಇರ್ಬೋದು, ಮತ್ತೊಂದಿರ್ಬೋದು, 15 ತಿಂಗಳಿಗಿಂತ ಮುಂಚೆನೇ ಇದೇ ಚುನಾವಣಾ ಆಯೋಗ ಎಲ್ರಿಗೂ ವಿತರಣೆ ಮಾಡುವಂಥ ಕೆಲಸ ಮಾಡಿರುತ್ತೆ. ಮನೆಗೆ ಹೋಗಿ ಈ ವ್ಯಕ್ತಿ ಇಲ್ಲಿ ವಾಸ ಇದ್ದಾನಾ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡ್ಕೊಂಡು ಈ ವ್ಯಕ್ತಿಗೆ ನಾವು ಮನವಿ ಮಾಡ್ತೀವಿ. ಏನಂತ ಮಾಡ್ತೀವಿ? ಓಟ್ ಕೊಡಪ್ಪ, ಯಾವುದೇ ಪಕ್ಷ ಇರಲಿ ಓಟ್ ಕೊಡಪ್ಪ ಅಂತ ಕೇಳ್ಕೊತೀವಿ. ಅವಾಗ ಇಲ್ಲದ ಪ್ರಶ್ನೆ, ಅವಾಗ ಇಲ್ಲದ ಒಂದು ಯಾವುದೇ ಒಂದು ರೀತಿಯ ಗೊಂದಲ. ಇವತ್ತು 2 ವರ್ಷ ಆದಮೇಲೆ ರಾಹುಲ್ ಗಾಂಧಿ ಅವ್ರಿಗೆ ಈ ರೀತಿಯಾದ ಒಂದು ಪ್ರಶ್ನೆ ಇದ್ದಿದೆಯಲ್ಲ, ಇವತ್ತು ರಾಹುಲ್ ಗಾಂಧಿ ಅವ್ರಿಗೆ ಏನು ಹಿಡಿದಿದೆ ಹಾಗಾದ್ರೆ? ಈ ದೇಶದ ವ್ಯವಸ್ಥೆ ಬಗ್ಗೆ ಎಲ್ಲ ಒಂದು ಕಡೆ ಈ ರೀತಿ ಪ್ರಶ್ನೆಗಳು ಹುಟ್ಟಾದಾಗ ಎಲ್ಲ ಒಂದು ಸಾಂವಿಧಾನಿಕ ಸ್ವಾಯತ್ತವಂತ ಸಂಸ್ಥೆಗಳು ಒಂದು ಎಲ್ಲ ಒಂದು ಕಡೆ ನಿರರ್ಗಳವಾಗಿ ಒಂದು ಕೆಲಸ ಮಾಡ್ತಾ ವ್ಯವಸ್ಥೆನೇ ಹಾಳು ಮಾಡಬೇಕು ಅಂತ ಉನ್ನಾರನ ಇಲ್ಲ ಏನು ಮತದಾನ ಮಾಡಿದಿರ್ತಕ್ಕಂಥ ಮತದಾರ ಮೇಲೆ ಅವಮಾನ ಮಾಡೋಂಥ ಕೆಲಸನ ಇದಾಗಾದ್ರೆ ಒಂದು ಈ ವ್ಯವಸ್ಥೆಯನ್ನು ನೋಡ್ತಾ ಇದ್ರೆ ಸರ್, ರಾಹುಲ್ ಗಾಂಧಿ ಅವರಿಗೆ ಇವತ್ತು ಹತಾಶೆ ಆಗ್ಬಿಟ್ಟಿದೆ. ಸೋಲು ಇಡೀ ದೇಶದಲ್ಲಿ ಎಲ್ಲೂ ಕೂಡ ರಾಹುಲ್ ಗಾಂಧಿನ ಒಪ್ಕೊಂತ ಇಲ್ಲ, ರಾಹುಲ್ ಗಾಂಧಿ ನಾಯಕತ್ವವನ್ನು ಯಾರು ಒಪ್ಕೊಂತ ಇಲ್ಲ. ಆದ್ರಿಂದ ಅವರು ಎಲ್ಲ ಒಂದ್ ಕಡೆ ವಿಚಲಿತರಾಗ್ಬಿಟ್ಟವ್ರೆ. ಯಾಕೆಂದ್ರೆ ಇಷ್ಟೊಂದು ದೊಡ್ಡ ವ್ಯವಸ್ಥೆಯಲ್ಲೂ ಸರ್ ಅಕ್ರಮ ಅನ್ನೋದಿದ್ರೆ ಖಂಡಿತವಾಗ್ಲೂ ನಾಳೆ ಕೋರ್ಟ್ಗೆ ಹೋಗ್ಲಿ, ಪ್ರಶ್ನೆ ಮಾಡಲಿ, ಅದಕ್ಕೆ ಸರಿಯಾದ ಒಂದು ಉತ್ತರವನ್ನು ಕೊಡೋಂಥ ಕೆಲಸ ಮಾಡಲಿ. ಆದರೆ ಇವತ್ತು ರಾಹುಲ್ ಗಾಂಧಿ ಇವತ್ತು
ಕರ್ನಾಟಕದಲ್ಲಿ ಮಾತ್ರ ಆಗಿದೆ, ಮಹಾರಾಷ್ಟ್ರದಲ್ಲಿ ಮಾತ್ರ ಆಗಿದೆ, ಅದೇ ರೀತಿ ಜಾರ್ಖಂಡಲ್ಲಿ ಮಾತ್ರ ಆಗಿದೆ ಅನ್ನೋದು ಇದೆಷ್ಟು ಸರಿ ಅನ್ನೋದು ನನಗೆ ಪ್ರಶ್ನೆ. ಅಂದ್ರೆ ಸರ್ ಒಂದೊಂದು ಕ್ಷೇತ್ರದಲ್ಲಿ ಇವತ್ತು ಒಂದು ನಿಮಿಷ ನನಗೆ ನೀನು ಲೆಟ್ ಮಿ ಕಂಪ್ಲೀಟ್. ಇದೇ ರೀತಿ 2023 ಕರ್ನಾಟಕದಲ್ಲಿ ರಾಜ್ಯ ಇದು ವಿಧಾನಸಭೆ ಚುನಾವಣೆ ನಡೀತು ಸರ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ ತಗೊಳ್ತು ಸರ್ ನಿಮ್ಗೂ ಗೊತ್ತಿದೆಯಲ್ಲ ಸರ್? 136 ಸೀಟ್ ಹೇಗೆ ತಗೊಳ್ತು ಸರ್? ಹಾಗಾದ್ರೆ ಅದನ್ನು ಪ್ರಶ್ನೆ ಮಾಡ್ತೀರಾ ನೀವು? ಹಾಗಾದ್ರೆ ಅಂದ್ರೆ ಜನ ನಿಮಗೆ ಒಂದು ನ್ಯಾಯಯುತ ಮತದಾನ ಮಾಡಿದ್ದು ನೀವು ಒಪ್ಕಣಕ್ ರೆಡಿ ಇಲ್ಲ ಅಂದಾಗ ನೀವು ವ್ಯವಸ್ಥೆನೇ ಅನುಮಾನ ಪಡಿತೀರಾ ಅಂದ್ರೆ ಕಾಂಗ್ರೆಸ್ ಗೆದ್ದಾಗ ಪ್ರಶ್ನೆ ಮಾಡ್ತಾ ಇಲ್ಲ, ಬಿಜೆಪಿ ಗೆದ್ದಾಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ವಾದ. ಖಂಡಿತವಾಗ್ಲೂ ಈಗ ನೋಡಿ ಪ್ರಶ್ನೆ ಇರ್ತಕ್ಕಂಥದ್ದು ನೋಡಿ ಸರ್, ಎಲ್ಲ ಜನ ಆ ಕ್ಷೇತ್ರದಲ್ಲಿ ಮತವನ್ನು ಜಾಸ್ತಿ ಹಾಕಿದ್ದಾರೆ ಅಂತ ನಾನು ಬಹಳ ಎಕ್ಸಾಂಪಲ್ ಕೊಟ್ಟೆ. ಇದೇ ಸರ್ವಜ್ಞ ನಗರದಲ್ಲಿ 70,000 ಲೀಡ್ ಬಂದಿದ್ದಾರೆ ಸರ್. ನಾವು ಪ್ರಶ್ನೆ ಮಾಡಕ್ಕಾಗುತ್ತೆ ಸರ್? ಜನರ ಆಯ್ಕೆ ಅದು, ಜನರ ಆಯ್ಕೆ ಅದು. ಓಕೆ ಸರ್, ಈಗ ರಾಹುಲ್ ಗಾಂಧಿ ಅವರ ಆರೋಪವನ್ನ ನೀವು ಕೂಡ ಕೇಳಿದ್ದೀರಿ. NDA ಮಿತ್ರಕೂಟದ ಮಿತ್ರ ಪಕ್ಷವಾಗಿ ಏನು ಹೇಳ್ತೀರಿ ಸರ್? ಇದು ಈಗ ನಾವು ನಮ್ಮ ರಾಜ್ಯಾಧ್ಯಕ್ಷರಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಆಗಲೇ ಸ್ಪಷ್ಟಪಡಿಸಿದ್ದಾರೆ. ಏನು ಅಂತಂದ್ರೆ ಇದೊಂದು ಕಪಟ ನಾಟಕ ಇವ್ರದ್ದು, ಕಾಂಗ್ರೆಸ್ನವ್ರದ್ದು. ಈಗ ಅವರಿಗೆ ಒಂದು ಆತಂಕ ಶುರುವಾಗಿದೆ ಸರ್. ಈಗ ಏನು ಅಂತಂದ್ರೆ ಕರ್ನಾಟಕದಲ್ಲಿ JDS ಮತ್ತು BJP ಎರಡು ಸಹ ಮೈತ್ರಿ ಪಕ್ಷವಾಗಿ ಬಲಿಷ್ಠಗೊಳ್ತಿದ್ದಾವೆ. ಸೊ ನೋಡಿ, ಅವರು ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಹೈಲೈಟ್ ಮಾಡ್ತಾರೆ. ಮೊದಲಿಗೆ ಏನು ಅಂತಂತಂದ್ರೆ, ಈಗ ಉದಾಹರಣೆಗೆ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿದ ಯಾರು ಅಂತ ಹೇಳಿದ್ರೆ, ಅಣೆಕಟ್ಟು ಕಟ್ಟಿದ ಯಾರು ಅಂತಂದ್ರೆ ಆ ವಿಚಾರ ಬೇಡ. ಈಗ ಈ ಉದಾಹರಣೆ ಹೇಳಿದ್ದು ಮಾತ್ರ ಮಾತಾಡಿ. ಆಯ್ತು, ಇಲ್ಲ ಈ ವಿಚಾರ ಮಾತ್ರ, ವಾಸ್ತವ ವಿಚಾರಗಳನ್ನ ಈಗ ಈ ವಿಚಾರ ಮಾಧ್ಯಮದಲ್ಲಿ ಆರ್ಗ್ಯುಮೆಂಟ್ ಆಯ್ತು. ಸರ್ ಈಗ ಅವ್ರು ಏನಾಗಿದೆ, ಆತಂಕ ಶುರುವಾಗ್ಬಿಟ್ಟಿದೆ. ನಮ್ಮ ಮೈತ್ರಿ ಬಲಿಷ್ಠವಾಗಿದೆ, ಹಾಗಾಗಿ ಮುಂದಿನ ಇರಬಹುದು. ಚನ್ನಪಟ್ಟಣದಲ್ಲಿ ಯಾವ ತರ ಸೋತಿದ್ರಿ, ಏನ್ ಮಾಡಿದ್ರಿ ಎಲ್ಲ ಗೊತ್ತಿದೆ. ನಿಮ್ ಚುನಾವಣೆ ಹೆಂಗ್ ಮಾಡಿದ್ರಿ ಅಲ್ಲಿ ಅಂತ ಹೇಳಿ, ಅಧಿಕಾರ ದುರುಪಯೋಗ ಯಾವ ತರ ಆಯ್ತು ಅನ್ನೋದು ಇಡೀ ರಾಜ್ಯದ ಜನತೆ ನೋಡಿದ್ದಾರೆ ಅದನ್ನ. ಹಾಗಾಗಿ ಈಗ ಚನ್ನಪಟ್ಟಣ ಚುನಾವಣೆ ವಿಚಾರ ಬಂದಂತ ಸಂದರ್ಭದಲ್ಲಿ ಇವರು ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಸರ್ಕಾರ 106 ಕೋಟಿನ ಅಲ್ಲಿಗೆ ಏನ್ ಮಾಡ್ತು, ಅವ್ರಿಗೆ ಅನೌನ್ಸ್ ಮಾಡ್ತು, ಪ್ಯಾಕೇಜ್ ಕೊಡ್ತು. ಅದು ಚುನಾವಣಾ ದುರುಪಯೋಗ ಅಲ್ವಾ? ಸರ್ಕಾರದ ದುರುಪಯೋಗ ಅಲ್ವಾ? ಅಲ್ಲ, ಸರ್ಕಾರ ಯಾರದೇ ಇದ್ದಾಗ ಅದೇ ರೀತಿ ಆಗುತ್ತೆ. ಆಗ್ಲಿ ಸರ್, ಯಾವುದೇ ಸರ್ಕಾರ ಇದ್ದಾಗ ಅದೇ ಮಾಡಿದೆ, ಬಿಜೆಪಿ ಇದ್ದಾಗ ಅದೇ ಮಾಡಿದೆ, ಈ ಹಿಂದೆ JDS ಪಕ್ಷ ಅಧಿಕಾರದಲ್ಲಿ ಇದ್ದಾಗಲೂ ಅದನ್ನೇ ಮಾಡಿದೆ. ಆದ್ರೆ ಇವ್ರು ಕಳೆದ 2008ರಿಂದ 2024ವರೆಗೆ ಇಲ್ಲದಂತ ಒಂದು ಇದು ಈಗ ಹೊಸದಾಗಿ ಉದ್ಭವ ಆಗಿದೆ ಇವ್ರಿಗೆ, ರಾಹುಲ್ ಗಾಂಧಿ ಅವರಿಗೆ, ಕಾಂಗ್ರೆಸ್ನವರಿಗೆ. ಇಲ್ಲಿವರೆಗೆ ಡೇಟಾ ಸಿಕ್ಕಿರಬಹುದು. ಅಲ್ಲ, ಇವ್ರಿಗೆ ಯಾಕೆ ಪ್ರಶ್ನೆ ಮಾಡಲಿಲ್ಲ ಸರ್? ಚುನಾವಣಾ ನೀತಿಯನ್ನು ಪ್ರಶ್ನೆ ಮಾಡ್ಲಿಕ್ಕೆ ರಾಹುಲ್ ಗಾಂಧಿನೇ ಬರಬೇಕಾಗಿರಲಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಇದೆ. ಕಳೆದ ಬಾರಿ 2023ರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. 24ರಲ್ಲಿ ಏನ್ ಮಾಡ್ತಾ ಇದ್ರಿ ಇವರು? ಅವಾಗ ಚುನಾವಣಾ ಆಯೋಗ ಕರೆಕ್ಟ್ ಆಗಿತ್ತಾ? 136 ಸೀಟ್ ಬಂದ ಸರಿಯಾಗಿತ್ತಾ? ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅವಾಗ ಸರಿಯಾಗಿತ್ತ ಚುನಾವಣಾ ಆಯೋಗ? ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತಲ್ಲ, ಅವಾಗ ಚೆನ್ನಾಗಿತ್ತ? ಅಂದ್ರೆ ಇವ್ರು ಗೆದ್ದಂತ ಸಂದರ್ಭದಲ್ಲಿ ಚುನಾವಣಾ ಆಯೋಗ, ED, CBI ಎಲ್ಲ ಚೆನ್ನಾಗಿರ್ತದೆ. ಅಧಿಕಾರ ಇಲ್ಲದ ಸಂದರ್ಭದಲ್ಲಿ ಇವರಿಗೆ ಸಾಂವಿಧಾನಿಕ ಸಂಸ್ಥೆಗಳು ಚೆನ್ನಾಗಿಲ್ಲ. ರಾಹುಲ್ ಗಾಂಧಿ ಅವರು ಯಾವ ತರ ಅರ್ಜಿ ಕೊಡಬೇಕು ಸರ್? ಹೇಳಿದೆ ಚುನಾವಣಾ ಆಯೋಗ, ನಮಗೆ ಡಿಕ್ಲರೇಷನ್ ಕೊಡಿ, ಅಫಿಡವಿಟ್ ಕೊಡಿ, ಸೆಕ್ಷನ್ 20 ಸಬ್ ಕ್ಲಾಸ್ 3 ಆಫ್ ರಿಜಿಸ್ಟ್ರೇಷನ್, ಅದು ಜನಪ್ರತಿನಿಧಿ ಕಾಯ್ದೆ ಪ್ರಕಾರವಾಗಿ ನೀವು ಡಿಕ್ಲರೇಷನ್ ಕೊಡಬೇಕು. ನೀವು ಲೇ ಮ್ಯಾನ್ ತರ ಬಂದ್ಬಿಟ್ಟು ನೀವು ಯಾರೋ ಅರ್ಜಿ ಕೇಳ್ದಂಗೆ ಕೇಳಿದ್ರೆ ಅದನ್ನ ಕೊಡಕ್ಕಾಗತ್ತಾ? ಚುನಾವಣಾ ಆಯೋಗ ಇವತ್ತು ಅವ್ರನ್ನ ಮೀಟಿಂಗ್ ಕರೆದಿದೆ, ಕಾಂಗ್ರೆಸ್ನವ್ರನ್ನ, ಬನ್ನಿ ನಾವು ಸಮಾಲೋಚನೆ ಮಾಡೋಣ ಏನು ಅಂತ ಕೇಳಿದೆ. ಇವರು ಅವ್ರ ಹತ್ರ ದಾಖಲೆ ಇದ್ರೆ ಅವ್ರು ಕೊಡ್ಬೇಕಲ್ವಾ ಸರ್? ಆದ್ರೆ ಆಯ್ತು, ಒಂದು ಸರ್ 2023 ಚುನಾವಣೆ 24ರಲ್ಲಿ ಆಗಿರೋದು, 15 ತಿಂಗಳಾಗಿ ಚುನಾವಣೆ ಆಗಿ 15 ತಿಂಗಳಾಯ್ತು ಆಗಿದೆ. ವೈ ನಾಟ್ ದ ಕ್ವಶನ್ ಬಿಫೋರ್ ದಿ ಹೈಕೋರ್ಟ್ ಆಫ್ ಕರ್ನಾಟಕ? ಯಾಕೆ ಹೋಗಿಲ್ಲ ಅವರು? ಅವರೇ ಹೋಗ್ಬೇಕು ಅಂತ ಇರಲಿಲ್ಲ. ಆ ಮತಕ್ಷೇತ್ರದ ಯಾವ ಸಾಮಾನ್ಯ ಮತದಾರನು ಸಹ ಪ್ರಶ್ನೆ ಮಾಡಬಹುದು. ಏನಂತ ಇಷ್ಟು ದಿನಗಳು ಇಲ್ಲದೆ ಇದ್ದದ್ದು ಈಗ ಯಾಕೆ ಅನ್ನೋದು ನಿಮ್ಮ ಪ್ರಶ್ನೆ. ಶಿವಾನಂದ ರೆಡ್ಡಿ ಸರ್, ನೀವು NDA ಪಕ್ಷ ನೋಡಿ, ಇಂಡಿಯಾ ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ ನ್ಯಾಷನಲ್ ವೈಸ್. ನೋಡಿ, ಈಗ ರಾಜ್ಯಕ್ಕೆ ಬಿಟ್ಟು ಇದು ನ್ಯಾಷನಲ್ ವೈಸ್ ಆರೋಪ ಬಂದಿರುವಂಥದ್ದು. ಅಂದರೆ ಮಹಾರಾಷ್ಟ್ರ ಚುನಾವಣೆಯಲ್ಲೂ ಆಗಿದೆ, ಹರಿಯಾಣ ಚುನಾವಣೆಯಲ್ಲೂ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಬಿಹಾರ ಎಲೆಕ್ಷನ್ ಇದೆ. ಇಂಡಿ ಮೈತ್ರಿಕೂಟದಲ್ಲಿ ನೀವು ಕೂಡ ಭಾಗಿದಾರರು, ಓಕೆನಾ? ಈಗ ರಾಹುಲ್ ಗಾಂಧಿ ಇವಾಗಿಲ್ಲ, ಈಗ ಸಪರೇಟ್ ಅದು ಆಗಿರುವುದು NDA ಕೂಟದಲ್ಲಿ, ಅದು ಬಿಟ್ಬಿಡಿ. ಈಗ ಲೋಕಸಭಾ ಚುನಾವಣೆಯಲ್ಲಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಇಂಡಿ ಮೈತ್ರಿಕೂಟದ ಭಾಗಿದಾರರು ನೀವು, ಹೌದಲ್ವಾ? ಆ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅನ್ನೋದು ರಾಹುಲ್ ಗಾಂಧಿ ಅವರ ಆರೋಪ. ಈಗೇನು ಹೇಳ್ತೀರಿ? ಒಂದು ನಿಮಿಷ ಸರ್, ಇದು ಇವಾಗ ಬರ್ತಾ ಬರ್ತಾ ಪ್ರಜಾಪ್ರಭುತ್ವ ಕಲ್ಕೊಳ್ತಾ ಇದೆ. ಯಾವ ಥರ ಅಂತ ಹೇಳ್ತೀನಿ. ಇವಾಗ ತಾನೇ ಹೇಳಿದ್ರು ಅವರು,
ಕಾಂಗ್ರೆಸ್ನವ್ರು ಹೇಳಿದ್ರು ಸುಪ್ರೀಂ ಕೋರ್ಟ್ ಜಡ್ಜನ್ನು ಕಮಿಷನ್ನಿಂದ ಹೊರಗೆ ಹಾಕಿದ್ದಾರೆ ಅಂತ. ಯಾಕೆ ಹಾಕಿದ್ರು ಗೊತ್ತಿಲ್ಲ. ನಂಬರ್ 1 ಪಾಯಿಂಟು ಯೋಚನೆ ಮಾಡಬೇಕು. ಓಕೆ, ಅವ್ರು ಇರುವುದರಿಂದ ಏನು ಪ್ರಾಬ್ಲಮ್ ಆಗ್ತಾಯಿತ್ತು. ಮತ್ತು ಇನ್ನೊಂದು ಇವ್ರು ಹೇಳಿದರು ಕಾನೂನು ರೀತಿಯಲ್ಲಿ ಹೋಗಬೇಕು, ನೀವು ಕೋರ್ಟ್ಗೆ ಹೋಗಬೇಕು ಅಂತ BJP ಹೋಗ್ತಾರೆ ಹೇಳಿದರು. ಕಾನೂನು ರೀತಿಯಲ್ಲಿ ಹೆಂಗೆ ಸರ್ ಹೋಗೋಕ್ಕಾಗ್ತದೆ? ಇವಾಗ ಕಾನೂನು ರೀತಿ ಅಂದರೆ ED IT ದಾಳಿ ಮಾಡಿ ನಮ್ಮ AAP ಅವ್ರನ್ನೇ 4 ಜನನ ಜೈಲಿನಲ್ಲಿಟ್ಟರು. ಕಾನೂನುಗಳು ಚೇಂಜ್ ಮಾಡ್ಕೊಂಡು ಯಾವ ಥರ ಮನಿ ಲ್ಯಾಂಡ್ರಿಂಗ್ ಕೇಸ್ ಇದ್ದರೆ ಫಸ್ಟ್ ಅರೆಸ್ಟ್ ಮಾಡಿ ಅಂತ. ಅದು ಮುಂಚೆ ಇರಲಿಲ್ಲ. ಏನಾಯಿತು? ಸತ್ಯೇಂದ್ರ ಜೈನ್ನವರು ಇವತ್ತು ಹೈಕೋರ್ಟು ಕ್ಷೀಮಾರಿ ಹಾಕಿಬಿಟ್ಟು ಆಚೆ ಹಾಕಿದ್ದಾರೆ. ಏನು CBIನವರು ಫೇಲ್ ಟು ಪ್ರೊಡ್ಯೂಸ್ ವಿಟ್ನೆಸ್ ಅಂತ. 2 ವರ್ಷ ಯಾರು ಅದಕ್ಕೆ ಹೊಣೆ? ಅವರು ಆಗೋಗ್ಲು ಅವ್ರ ಫ್ಯಾಮಿಲಿ ಏನಾಗಿರ್ತದೆ? ಓಕೆ, ಇವಾಗ ನಮ್ಮ ಕೇಜ್ರಿವಾಲ್ನ ಏನು ಸೋಲಿಸಲೇಬೇಕಂತ ಅಂದ್ಬಿಟ್ಟು 3 ವರ್ಷದಿಂದ ಅಂಧಭಕ್ತರನ್ನ ಬಿಟ್ಟು 7,000 ಕೋಟಿ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಎಲ್ಲ ಡಿಲೀಟ್ ಮಾಡಿದರು. ಕೇಜ್ರಿವಾಲ್ಗೆ ಯಾವುದು ಫೇವರ್ ಆಗಿರ್ತವೋ ಎಲ್ಲ ಡಿಲೀಟ್ ಮಾಡಿದರು, ಬೇರೆಯವ್ರದ್ದೆಲ್ಲ ಆ್ಯಡ್ ಮಾಡಿದರು. ಇವತ್ತೊಂದು ತಗೊಳ್ಳಿ, ಹೌಸ್ ನಂಬರ್ 0 ಇರ್ತದಾ? ಹೌಸ್ ನಂಬರ್ 0 ಹೆಂಗೆ ಬಂತು ಆ ಲಿಸ್ಟಲ್ಲಿ? ಮತ್ತು NVT ಅಂತ ಅಂದ್ಬಿಟ್ಟು ಅಡ್ರೆಸ್ ಬರೆದಿದ್ದಾರೆ. ಯಾವ ಥರ ಅಡ್ರೆಸ್ ಬರ್ತದೆ ಅದು? 10 ಜನ 80 ಜನ ಒಂದೇ ಮನೆಯಲ್ಲಿ ಸಿಂಗಲ್ ಬೆಡ್ರೂಮ್ನಲ್ಲಿ ವೋಟರ್ಸ್ ಲಿಸ್ಟು ಹೆಂಗೆ ಬರ್ತದೆ? ಯಾವ ಥರ ಡಿಲೀಟ್ ಮಾಡ್ತಾರೆ? ಇದೆಲ್ಲ ಪ್ರಜಾಪ್ರಭುತ್ವ ಕೊಲೆ. ಇದು ಡೈರೆಕ್ಟಾಗಿ ಎಲ್ರಿಗೂ ಗೊತ್ತಾಗ್ತಾ ಇದೆ. ಕಾನೂನು ರೀತಿಯಲ್ಲಿ BJP 225 ಜನ ರಾಜಕೀಯ ವ್ಯಕ್ತಿಗಳನ್ನ ED IT ದಾಳಿ ಮಾಡಿ ಅರೆಸ್ಟ್ ಮಾಡಿಸಿದ್ರು. 195 ಜನ BJPಗೆ ಹೋದರು. ಅಂದರೆ ಏನು ಕ್ಲೀನ್ ಚಿಟ್ ಆಗೋದ್ರೆ ಎಲ್ಲ ಕ್ಲೀನ್ ಚಿಟ್ ಕೊಡಿಸಿದ್ರು. ಇವತ್ತು BJP ವಕ್ತಾರರು ಮಹಾರಾಷ್ಟ್ರದಲ್ಲಿ ಜಡ್ಜ್ ಆಗಿದ್ದಾರೆ. ಅವರು ರಿಟೈರ್ಡ್ ಆದಮೇಲೆ ಅವ್ರೇನು ಆಗ್ತಾರೆ? ಸಂಸದ ಆಗ್ತಾರೆ. ಈ ಗವರ್ನರ್ಗಳಾಗ್ತಾರೆ ಜಡ್ಜ್ಗಳು. BJPನಲ್ಲೇ ಗವರ್ನರ್ಗಳಾದಮೇಲೆ ಲೆಫ್ಟಿನೆಂಟ್ ಗವರ್ನರ್ ಏನು ಮಾಡ್ದ? ಈ ಡೆಲ್ಲಿನಲ್ಲೇ ಕಾನೂನುಗಳೇ ಚೇಂಜ್ ಮಾಡಿದ್ರು. ಎಲ್ಲ ಅಪ್ರೂವಲು ಲೆಫ್ಟಿನೆಂಟ್ ಗವರ್ನರಿಂದ ಬರಬೇಕು ಅಂತ. ಏನಕ್ಕೆ ಚೇಂಜ್ ಮಾಡಿದ್ರು? ಅದಕ್ಕೋಸ್ಕರನೇ AAPನಲ್ಲಿ ಅಲ್ಲಿ ಸೋಲು ಬಂತು. ಇವಾಗ ಎಲ್ರಿಗೂ ಗೊತ್ತಾಗ್ತಾ ಇದೆ ಯಾವ ಥರ ಮಾಡಿದ್ದಾರೆ ಅಂತಂದ್ಬಿಟ್ಟು. ಗ್ಯಾರಂಟಿಗಳು ಒಂದು ಸ್ಕೀಮ್ ಒಂಥರ, ಇವರು ಭ್ರಷ್ಟಾಚಾರಗಳು ಒಂಥರ, ಇವಾಗ ಯಾವ ಥರ ಇದೆ EVMಗಳು ಒಂಥರ. ಯಾವುದು ನ್ಯಾಯ ಸಿಗಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಒಂದೇ ನ್ಯಾಯ. ಯಾವುದು ನ್ಯಾಯ? ಹಣಬಲ, ಏನೇನು ಅಧಿಕಾರ ಬಲ, ಏನೇನು ಬಲ ಇದೆಯೋ ಆ ಬಲದಿಂದ ನಡೀತಾ ಇದೆ. ಇವತ್ತು ಒಂದಲ್ಲ ಒಂದು ದಿವಸ ಇದ್ರು ಜನರು ಎಚ್ಚೆತ್ತುಕೊಳ್ತಾ ಇದ್ರೆ ನಮ್ಮ ದೇಶ ಅಧೋಗತಿ ಆಗ್ತದೆ. ಇವ್ರು ಹೇಳಿದ್ರು ಸುಮಲತಾಗೆ. ಒಂದು ನಿಮಿಷ, ಹೌದು ಹೌದು, ಇರ್ಲಿ, ಇವರು ನಾಟಕ ಅಂತ ಸುಮಲತಾ ಅವ್ರಿಗೆ ಟಿಕೆಟ್ ಹೆಂಗ್ ಸರ್ ಅವರು ಇದು ತಪ್ಪಿಸಿದ್ರು? ಯಾಕೆ ಕೊಡ್ಲಿಲ್ಲ? ಅಂದ್ರೆ ಏನು? ಕುಮಾರಸ್ವಾಮಿ ನಾಟಕ. ಒಂದ್ ನಿಮಿಷ, ಇವರು ನಾಟಕ ಅಂದಿದ್ದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವರು ಯಾವ ತರ ಯಾರನ್ನ ಕೊಲೆ ಮಾಡ್ಬೇಕು ಅವ್ರನ್ನ ಡೈರೆಕ್ಟಾಗಿ ಕೊಲೆ ಮಾಡಿದ್ರೆ ಇಂಡೈರೆಕ್ಟಾಗಿ ಸಾಯಿಸ್ತಾರೆ. ED IT ಆಗ್ತದೆ, ಇಲ್ಲ ಪೊಲೀಸ್ ಕಂಪ್ಲೇಂಟು, ಇಲ್ಲ ಇದು ಮಾತಾಡ್ತಿದ್ರೆ ಕಾನೂನು ರೀತಿಯಲ್ಲಿ ಹೋಗ್ರಿ ಕೋರ್ಟ್ಗೆ ಅಂತಾರೆ. ಕೋರ್ಟಲ್ಲಿ ಏನು ಸರ್ ಸಿಗ್ತದೆ? ಕೋರ್ಟಲ್ಲಿ ಇವರೇ ಎಲ್ಲ ಒಂದ್ ನಿಮಿಷ. ನಾಯ್ಡು ನೋಡಿದ್ರಲ್ಲ ಏನಂದ್ರೆ ಆಂಧ್ರ ಪ್ರದೇಶ, ಬಿಹಾರ ಏನಾಯ್ತು? ಅದು ಅವ್ರಿಗೆಲ್ಲ ಕ್ಲೀನ್ ಚಿಟ್ ಕೊಟ್ಬಿಟ್ಟು ಇವತ್ತು ಅಧಿಕಾರದಲ್ಲಿ ಯಾಕೆ ಬಂತ್ರಿ? ಅಡ್ರೆಸ್ 80 ಜನ ಒಂದೇ ಮನೆಯಲ್ಲಿ ಸಿಂಗಲ್ ಬೆಡ್ರೂಮ್ ಅಂತ ಹೇಳಿ ನಾಚಿಕೆ ಆಗ್ಬೇಕ್ರಿ. ನಿಮ್ಗೆ ನಾಚಿಕೆ ಆಗ್ಬೇಕು. ಒಂದ್ ನಿಮಿಷ, ಮೂರ್ತಿ ಸರ್, ಡೈರೆಕ್ಟ್ ಪ್ರಶ್ನೆ ಇರುವಂತದ್ದು, ಇಷ್ಟು ವರ್ಷಗಳಿಂದ ಇಲ್ಲದೆ ಇರುವಂತಹ ಅನುಮಾನ, ಆರೋಪ ಈಗ ಯಾಕೆ? 2023ರ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಗೆದ್ರಿ 136 ಕ್ಷೇತ್ರ, ಆಗ ಮತಗಳ್ಳತನ ಆಗಿರ್ಲಿಲ್ವಾ ಸರ್? ಈಗ ನಾನು 2 ನಿಮಿಷ ಮಾತಾಡ್ಬಿಡ್ತೀನಿ. ಅವ್ರು ಮಾತಾಡುವಾಗ ನಾನು ಯಾರು ಮಾತಾಡಿಲ್ಲ, ನಾನು ಕೇಳ್ತೀನಿ ಅವ್ರಿಗೆ, ಅವ್ರು ಆಮೇಲೆ ಬರ್ಕೊಂಡು ಅವ್ರು ಉತ್ತರ ಕೊಡ್ಲಿ. ಆಯ್ತು, ಇವಾಗ 136 ಪ್ರಶ್ನೆಗೆ ಆನ್ಸರ್ ಕೊಟ್ಟು ಆಯ್ತು, ನಾನು ಆ ಪ್ರಶ್ನೆಗೆ ಆನ್ಸರ್ ಕೊಟ್ಟೆ ಮುಂದೆ ಹೋಗ್ತೀನಿ. ಒಂದು ಚೆಲುಮೆ ಅನ್ನೋದು ಒಂದು ಹಗರಣ, ಈ ವೋಟಿಂಗ್ ಲಿಸ್ಟ್ ಹಗರಣ ಆಗಿತ್ತು. ಹೌದು, ಅದು ತಮ್ಗೆಲ್ಲ ಗೊತ್ತಿರಬೇಕು. ನಿಜ.
ಆ ಚೆಲುಮೆಯನ್ನು ನಾವೇನಾದರೂ ಅವಾಗ ತಡೆ ಆಗ್ತಾ ಇದ್ದಿದ್ರೆ ಇದೇ ಪರಿಸ್ಥಿತಿ ನಮಗೂ ಈ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬರ್ತಾ ಇರಲಿಲ್ಲ. ಇವ್ರು ಆಗ್ಲೇ ಪ್ಲಾನ್ ಮಾಡಿದ್ರು, ಅದಕ್ಕೆ ತಡೆ ಆಯ್ತು. ಓಕೆ, ಇದೇ ಮುನಿರತ್ನ ವೋಟರ್ ಐ ಡಿ ಕಾರ್ಡ್ ಇಟ್ಕೊಂಡು ಕೇಸ್ ಹಾಕಿ ಇವರೇ ಕೇಸ್ ಹಾಕಿ ಎಲ್ಲ ಮಾಡಿ ಇದ್ದದ್ದು ಅದು ಆಯ್ತು. ನಮ್ಮ ಪಕ್ಷದಲ್ಲೇ ಇದ್ದು ನಾವು ಒಪ್ಕೋತೀವಿ. ನೆಕ್ಸ್ಟ್ ಏನಾಯ್ತು ಅವ್ರನ್ನ ಕರ್ಕೊಂಡು ಎಲೆಕ್ಷನ್ ನಲ್ಲಿ ನಿಲ್ಸು ಮಂತ್ರಿ ಮಾಡಿದ್ರು. ಇವ್ರಿಗೆ ಅವಾಗ ಗೊತ್ತಿರ್ಲಿಲ್ವಾ? ಯಾವಾಗ ಅವಾಗ ಆಯ್ತು, ನಮ್ಮ ಪಕ್ಷದಲ್ಲಿದ್ದಾಗ ನಾವು ಆಕ್ಷನ್ ತಗೊಂತಾ ಇದ್ವಿ. ನಾವು ಆಕ್ಷನ್ ಆಯ್ತು ಸರ್. ಇವಾಗ ಒಂದು ಆಮೇಲೆ ಗೋವಿಂದರಾಜ್ ಅವರು ಬಿಜೆಪಿ ವಕ್ತಾರರು ಪದೇ ಹೇಳ್ತಿರ್ತಾರೆ ಕೋರ್ಟು ಅಂತ ಹೇಳ್ತಾ ಇದ್ದಾರೆ. ಒಂದು ಇವರು ಕೋರ್ಟಲ್ಲಿ ನ್ಯಾಯ ಸಿಗಲ್ಲ ಅಂತ ಹೇಳಕ್ಕೆ ನಮ್ಮ ಆಮ್ ಆದ್ಮಿ ಅವರು ಹೇಳ್ತಾ ಇರೋದು ಸತ್ಯ. ಯಾಕೆ ಅಂತಂದ್ರೆ ನೀವೇ ಒಂದ್ ನಿಮಿಷ ಗೋವಿಂದರಾಜ್ ಅವರೇ, ನೀವು ನಾನು ಮಾತಾಡಿದ್ಮೇಲೆ ನೀವು ಮಾತಾಡ್ರಿ. ನೋಡಿ, ಈ ತರ ಮಧ್ಯೆ ಮಾತಾಡಬಾರ್ದು, ಈ ಮಧ್ಯೆ ಮಾತಾಡಬಾರ್ದು, ತಪ್ಪು. ನೋಡಿ, ಇವರು ಸತ್ಯ ಮಾಹಿತಿಯನ್ನು ರಾಹುಲ್ ಗಾಂಧಿ ಮಾತನ್ನ ಹೇಳ್ಬೇಕು. ಜುಡಿಷಿಯರಿ ಬೇಡ ಅಂತ ಯಾವ ಉದ್ದೇಶ ಹಾಗಾದ್ರೆ ಏನು ಮಾತಾಡ್ತೀರಿ? ಯಾರ ಕಟ್ಟಕ್ಕೋಸ್ಕರ ನೀವು ವ್ಯವಸ್ಥೆ ಬೇಡ ಅಂತ ಇದೀರಲ್ಲ, ಯಾವ ಉದ್ದೇಶ? ಕಾಂಗ್ರೆಸ್ ಕಾಂಗ್ರೆಸ್ ಸರ್ ಇವತ್ತು ಕೋರ್ಟ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಧಿಕ್ಕಾರ ಇದೆ. ರಾಹುಲ್ ನ್ಯಾಯಾಲಯ ಬೇಡ ಅಂತ ಹೇಳಿ, ಹಾಗಾದ್ರೆ ನಾವು ಒಪ್ಕೊಳ್ಳೋ ವ್ಯವಸ್ಥೆ ಮಾಡ್ತೀವಿ. ಇವತ್ತು ಜನ ನಿಮ್ಗೆ ತಿರಸ್ಕಾರ ಮಾಡ್ತಾರೆ. ಈ ರೀತಿಯ ಮಾತುಗಳಿಂದಲೇ ನಿಮ್ಗೆ ಇವತ್ತು ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ. ನಿಮ್ಗೆ ಜ್ಞಾನ ಇಲ್ಲ ಕಾಂಗ್ರೆಸ್ ಅವರಿಗೆ. ನೋಡಿ, ನಾನು ಹೇಳ್ತೀನಿ ನೋಡಿ ಸರ್, ನಿಮ್ಗೆ ಟೈಮ್ ಕೊಡ್ತೀನಿ. ಬ್ರೇಕ್ ಆದ್ಮೇಲೆ, ಬ್ರೇಕ್ ಇಂದ ಬಂದ್ಮೇಲೆ ನಿಮ್ಗೆ ಟೈಮ್ ಕೊಡ್ತೀನಿ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಮೂಲಭೂತವಾಗಿರುವಂತದ್ದು. 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸುತ್ತೆ 136 ಕ್ಷೇತ್ರ. ಆಗ ಯಾಕೆ ಪ್ರಶ್ನೆ ಮಾಡಿರಲಿಲ್ಲ? ಇದರ ಜೊತೆಗೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನ ಸಾಧಿಸುತ್ತೆ, ಆಗ ಯಾಕೆ ಪ್ರಶ್ನೆ ಬಂದಿರಲಿಲ್ಲ? ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನ ಸಾಧಿಸುತ್ತೆ, ಆಗ ಪ್ರಶ್ನೆ ಕೇಳಿಲ್ಲ.